ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಸಾತೇನಹಳ್ಳಿ ಶಾಂತೇಶ, ಕದರಮಳ್ಳಿಗಿ ಕಾಂತೇಶ, ಶಿಕಾರ್ಪುರದ ಭ್ರಾಂತೇಶ, ಹುಚ್ಚರಾಯ ಅಂತ ಮೂರು ಹನುಮಪ್ಪಗೂ ಒಂದೇ ದಿನದಲ್ಲಿ ಹೋಗಿ ಬಂದ್ರೆ ಒಂದು ಕಾಸಿ ಯಾತ್ರಾ ಮಾಡಿದಷ್ಟು ಫಲ ಬರ್ತದೆ. ಆ ಮೂರು ಊರಿಗೆ ಹೋದರೂ ಇಲ್ಲಿ ಬಂದು ದರ್ಶನ ತಗೊಂಡ ನಂತರ ಪೂರ್ತಿ ಫಲ ಅವರಿಗೆ ಬರ್ತದೆ. ಒಂದ್ ವೇಳೆ ಮೂರು ಊರಿಗೆ ಹೋಗೋದು ಆಗೋದೇ ಇಲ್ಲ ಅನ್ನೋರು ಇಲ್ಲಿ ಬಂದು ದರ್ಶನ ತಗೊಂಡು ಹೋಗ್ತಾರೆ. ಇವು 600 ವರ್ಷದ ಹಿಂದೆ. ಹಿಂಗ ಮೂರು ಹನುಮಪ್ಪ ಇಡೀ ನಮ್ಮ ಕರ್ನಾಟಕದಾಗ ಎಲ್ಲೇ ಅಡ್ಡಾಡ್ ಬಂದ್ರೆ ಹಿಂಗ ಒಂದು ದೇವಸ್ಥಾನದಾಗ 3 ಹನುಮಪ್ಪ ಎಲ್ಲೆಲ್ಲೂ ಇಲ್ಲ, ನಮ್ಮಲ್ಲಿ ಒಂದೇ ಇರದ. ಇದು ಒಂದು ವಿಶೇಷ. ನಿಮಿಷ ಬಾಯ್. ಸಂಗಮೇಶ್ ಪೂಜಾರ್ ಅಂತ, ನಾವಿಲ್ಲಿ ದೇವಸ್ಥಾನದ ಪೂಜಾರು ಇಲ್ಲಿಯವರೇ. ಇದು ಮೂಲ ದೇವಸ್ಥಾನ, ಇದು ಲಕ್ಷ್ಮೀನರಸಿಂಹಸ್ವಾಮಿ, ಇದು ಮೂಲ ದೇವಸ್ಥಾನ. ಇದು ಬಂದುಬಿಟ್ಟು 1000 ವರ್ಷಗಳ ಮೇಲಾಗಿದೆ. ಅಂದರೆ ಆದಿಕೇಶವ ಬರೋಕ್ಕಿಂತ ಪೂರ್ವದಲ್ಲಿ ಲಕ್ಷ್ಮೀದೇವಿ ಆ ಕಡೆ ಪಕ್ಕ ದೇವಸ್ಥಾನ ಇದ್ಲು. ಏನು ಕೇಶವ ಟೆಂಪಲ್ ಕಟ್ತಾ ಇದಲ್ಲ, ಅಲ್ಲಿ ಆದಿಕೇಶವ ಬಂದ ಮೇಲೆ ಲಕ್ಷ್ಮೀದೇವನ ನರಸಿಂಹ ಪಕ್ಕ ಪ್ರತಿಷ್ಠಾಪನೆ ಮಾಡಿಸ್ಬಿಟ್ಟು ವ್ಯಾಸರಾಜರ ಕಡೆಯಿಂದ ಆದಿಕೇಶವನ ಆ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಸೊ ಅವಾಗ ಕಾಗಿನೆಲೆ ಆಗ್ತದೆ. ಅವರು ಬರೋಕ್ಕಿಂತ ಪೂರ್ವದಲ್ಲಿ ಕಾಗಿನೆಲ್ಲಿ ಅಂತ ಹೇಗೆ ಬಂತಂದರೆ, ಈ ದೇವಸ್ಥಾನ ಮೇಲ್ಗಡೆ ಅಂದರೆ ಇಲ್ಲೆಲ್ಲ ಸ್ವಲ್ಪ ಬೆಟ್ಟ ಇದ್ದಂಗೆ ಇದೆ ನೋಡಿ, ಇಲ್ಲೆಲ್ಲ ಜಮೀನಿತ್ತಂತೆ. ಸೊ ಇರಬೇಕಾದ್ರೆ ಒಂದು ಕಾಗೆ ಇದೆಯಲ್ಲ, ಕಾಗೆ ದಿನನಿತ್ಯ ನೆಲ್ಲೆಕಾಯಿ ಬರ್ತದಲ್ಲ, ಆ ನೆಲ್ಲೆಕಾಯಿ ಕಚ್ಚುಂಬಂದ್ಬಿಟ್ಟು ದಿನಾಲು ಕುತ್ಕೊಂಡು ತಿಂತಾ ಇದ್ದಂತೆ. ತಿನ್ನಬೇಕಾದ್ರೆ ಅವಾಗ ಫಾರ್ಮರ್ ಇದೆಯಲ್ಲ, ರೈತರು ಅದನ್ನ ಡೈಲಿ ನೋಡ್ತಾ ಇರ್ತಾರಂತೆ, ಆ ಕಾಗೆನ ಯಾಕೆ ಹೀಗೆ ಮಾಡ್ತಾ ಇದೆ ಕಾಗೆ ಅಂತ. ಒಂದು ಸಾರಿ ಹತ್ತಿರ ಹೋಗಿ ನೋಡಿದಾಗ ಅದು ಬಂಗಾರದ ನೆಲ್ಲೆಕಾಯಿ ಆಗಿರ್ತದಂತೆ. ಸೊ ಗೋಲ್ಡ್ ಅಂದರೆ ಆಸೆ ನೋಡಿ, ಚಿನ್ನ ಅಂದರೆ ಅವ್ರು ಏನು ಮಾಡ್ತಾರೆ, ಆ ಕಾಗೆನ ಬೆನ್ನು ಹತ್ತಲಿಕ್ಕೆ ಹೋಗ್ತಾರೆ. ಆ ಕಾಗೆ ಏನು ಮಾಡ್ತದೆ ಅಂದರೆ ಆ ನೆಲ್ಲೆಕಾಯಿನ ಹುತ್ತದಲ್ಲಿ ಹಾಕ್ಬಿಟ್ಟು ಹಾರಿ ಹೋಗುತ್ತಂತೆ. ಆ ಹುತ್ತ ಬೈತಾ ಈ ಲಕ್ಷ್ಮೀದೇವಿ ಮತ್ತು ನರಸಿಂಹಸ್ವಾಮಿ ಸಿಗ್ತಾರೆ. ಅಂದರೆ ಕಾಗಿನೆಲ್ಲಿ ಮೊದಲು ಆದಿಕೇಶವ ಬಂದು ನೆಲೆಸಿದ ಮೇಲೆ ಕಾಗಿನೆಲೆ. ಅವರು ಕನಕದಾಸರು ಇಲ್ಲೇ ಗುದ್ದಬಿಟ್ಟೆ. ಅವರು ಹರಿಭಕ್ತ ಸಾರ, ರಾಮದಾಯನ ಚರಿತ್ರೆ, ನಡೆಚರಿತ್ರೆ, ಮೋಹಿನಿ ತರಂಗಿಣಿ ಬರೆದಿದ್ದು ಕದರ ಮಂಡಲಿಯಲ್ಲಿ.
ಈ ಕಡೆ ಬನ್ನಿ. ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಪದುಮನಾಭನ ಪಾದದೊಲುಮೆ ಎನಗಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಪದುಮನಾಭನ ಪಾದದೊಲುಮೆ ಎನಗಾಯಿತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು. ಕನಕದಾಸರ ಆರಾಧ್ಯ ದೈವ ಕಾಗನೆಲೆ ಆದಿಕೇಶವ ಸ್ವಾಮಿ. ಆರಾಧ್ಯ ದೇವ ದಿನದಿಂದ ಪೂಜೆ ಮಾಡ್ತಾ ಇದ್ದಲ್ಲ. ಕನಕದಾಸರ ಗದ್ದಿಗೆ ಕನಕದಾಸರು ಬಂದುಬಿಟ್ಟು 98 ವರ್ಷಗಳು ಅವರು ಬದುಕಿದ್ದು. ಸುಮಾರು ವರ್ಷಗಳು ಅವರು ಇಲ್ಲೇ ಇದ್ದಿದ್ದು. ಅವರು ಹರಿಭಕ್ತ ಸಾರ ಒಂದು ಅಧ್ಯಾಯವನ್ನು ಬರಿತಾನೆ ಅವರು ಪ್ರಾಣತ್ಯಾಗ ಮಾಡಿದ್ರು ಕೇಶವನ ಒಂದು ಸನ್ನಿಧಿಯಲ್ಲಿ. ಅವರ ಆತ್ಮ ಏನಿದೆಲ್ಲ ಕೇಶವನ ಒಂದು ಇದರಲ್ಲಿ ಹೋದಾಗ ಅವರ ದೇಹ ಎಲ್ಲಿ ಉಳ್ಕೊಂಡಾಗ ಆ ದೇಹ ತೊಗೊಂಡು ಹೋಗ್ಬಿಟ್ಟು ಕೆಳಗಡೆ ವೃಂದಾವನ ಮಾಡಿದ್ದಾರೆ. ವೃಂದಾವನ ಕೆಳಗಡೆ ಇಲ್ಲೇ ಇದೆ ಕನಕದಾಸರ ವೃಂದಾವನ ಇಲ್ಲೇ ಇದೆ. ಅವರು ಸುಮಾರು 98 ವರ್ಷಗಳವರು ಬದುಕಿದ್ರಂತೆ ಕನಕದಾಸರು. ಅವರು ಆಮೇಲೆ ಅವರ ಕೊನೆಯ ಹಾಡಂದರೆ ಈಶನಿನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶ ನಾಶ ಮಾಡು ಶ್ರೀಶಕೇಶವ. ಸೊ ಅವರು ಅದೇ ಅವರ ಕೊನೆಯ ಹಾಡದು. ಅವರ ಒಟ್ಟು 24 ನಾಮಗಳಿದ್ದಾವೆ ಒಂದೇ ಹಾಡಲ್ಲಿ. ಕನಕದಾಸರ ಬರ್ತ್ ಪ್ಲೇಸು ಬಾಡ. ಅಲ್ಲಿ ಅವರು ರಾಜಭಾರ ಮಾಡ್ತಾಯಿದ್ರು ಬಾಡದಲ್ಲಿ. ಕೇಶವನೇನು ತೆಗೆದುಕೊಂಡು ಬಂದ ಮೇಲೆ ಅವರು ಇಲ್ಲೇ ಇರ್ತಾಯಿದ್ರು. ಈ ಲಕ್ಷ್ಮೀನರಸಿಂಹ ಸ್ವಾಮಿನೂ ಮತ್ತು ಕೇಶವನ ಎರಡು ಅವರು ಪೂಜೆ ಮಾಡಿಕೊಂಡು ಇಲ್ಲೇ ಇರ್ತಾಯಿದ್ರು ಅವರು. ಕಾಳಹಸ್ತೇಶ್ವರ ಲಿಂಗನ ಪಂಚಲಿಂಗಗಳಲ್ಲಿ